ಪಾರ್ಲಿಮೆಂಟ್ನಲ್ಲಿ ಮಹಿಳಾ ವಿಧೇಯಕವನ್ನು ತಂದು ಸುಮ್ಮನೆ ನಾಟಕ ಆಡಿದರು. ಯಾಕಂದ್ರೆ ಹಿಂದೆ ಮಹಿಳಾ ವಿಧೇಯಕವನ್ನು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ UPA 1-2ನಲ್ಲಿ ನಾವು ಇದನ್ನು ವಿಧೇಯಕವನ್ನು ಪಾಸ್ ಮಾಡಿದ್ದೇವೆ. ಮತ್ತು 2011 ಜನಗಣತಿ ಆಧಾರ ಮೇಲೆ ಮಹಿಳಾ ಮೀಸಲಾತಿ ಮಾಡಿಕೊಂಡಿದ್ದಾರೆ. ಅದರಿಂದ ನಮ್ಮ ದಕ್ಷಿಣ ಭಾರತಕ್ಕೆ ಭಾಳ ಅನ್ಯಾಯ ಆಗ್ತಿದೆ. ನೀವು ಹೊಸ ಜನಗಣತಿ ನೀವು ಡಿಕ್ಲೇರ್ ಮಾಡಿದ್ದೀರಿ, ಹೊಸ ಜನಗಣತಿ ಬರಬೇಕು, ಅದರ ಮ್ಯಾಗ ಮೀಸಲಾತಿ ಮಾಡೋಣ ಅಂತೇಳಿ. ಈ ತರಾಮುರಿ ಒಳಗೆ ತಂದರು. ಯಾಕೆ ತಂದ್ರು ಅಂದ್ರೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಇಲೆಕ್ಷನ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಓಟ್ ಇದೆ. ಅದಕ್ಕೆ ಕಾಂಗ್ರೆಸ್ ಅವ್ರ ಮ್ಯಾಗ ಹಾಕಿ ನಾವು ಓಟ್ ತಗೊಂಡು ಅಂತೇಳಿ ಅವ್ರಿಗೆ ಗೊತ್ತಿತ್ತು 2/3 4/3 ಅದಕ್ಕೆ ವೋಟಿಂಗ್ ಬೇಕಂತೇಳಿ. ಅದೇನು ನಾಟಕ ಆಡಿದ್ದಾರೆ, ಅದು ವಿರೋಧ ನಮ್ಮ ಹೋರಾಟ ಐತಿ. ಮಹಿಳಾ ಮೀಸಲಾತಿ ವಿಧೇಯಕವನ್ನು ಕಾಂಗ್ರೆಸ್ ಬೆಂಬಲಿಸ್ತೀವಿ. ಯಾಕಂದ್ರೆ ಮೇಲೆ ಕಾಂಗ್ರೆಸ್ ಪ್ರಧಾನಿ ಮಾಡಿದಂಥ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷ, ಈ ದೇಶದ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಮಾಡೋಂಥ ಕಾಂಗ್ರೆಸ್ ಪಕ್ಷ, ಮತ್ತು ಲೋಕಲ್ ಬಾಲಿ ಇಲೆಕ್ಷನ್ನಲ್ಲಿ 50% ಮೀಸಲಾತಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ನಮ್ಮ ಬೇಡಿಕೆ ಇರೋದೇನು ಜನಗಣತಿ ಆಗಲಿ 27ನಾಗ ಮತ್ತೆ ಮಹಿಳಾ ವಿಧೇಯಕ ಪಾಸ್ ಮಾಡೋದಂತೆ ನಮ್ಮ ಬೇಡಿಕೆ. ನಮಸ್ಕಾರ. ಇವತ್ತಿನ ದಿವಸ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮ್ಮ ಅಲ್ತಾಫ್ ಹೊಳೂರ್ ಸರ್, ಜಿಲ್ಲಾಧ್ಯಕ್ಷರಾದಂಥ ಅಲ್ತಾಫ್ ಹೊಳೂರ್ ಸರ್ ಅವರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಏಪ್ರಿಲ್ 16ನೇ ತಾರೀಕಿನಂದು ಬಿಜೆಪಿ ಸರ್ಕಾರ ಏನು ಮಾಡ್ತು ಅಂದರೆ, ಮೋದಿಯವರು ಏನು ಮಾಡಿದ್ರು ಅಂದರೆ ಮಹಿಳಾ ವಿರೋಧಿ ಅಂತ ಬಂದು ಸಾಯಂಕಾಲ ಬಂದು ಮೊಸಳೆ ಕಣ್ಣೀರನ್ನು ಹಾಕ್ತಾರೆ. ಯಾವಾಗಲೂ ನಾವು ಕಾಂಗ್ರೆಸ್ನವರು ಮಹಿಳಾ ವಿರೋಧಿಯಾಗಿದ್ದವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50% ಮಹಿಳಾ ಮೀಸಲಾತಿಯನ್ನು ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರನ್ನು ಇಲೆಕ್ಷನ್ ನಿಲ್ಲಿಸಿ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದೇ ರೀತಿ ಈ ನಮ್ಮ ಭಾರತ ದೇಶಕ್ಕೆ ಮೊದಲು ಮಹಿಳಾ ಪ್ರಧಾನಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ನಮ್ಮ ಇಂದಿರಾ ಗಾಂಧಿಯವರನ್ನು. ಅದೇ ರೀತಿ ಪ್ರತಿಭಾ ಪಾಟೀಲ್ರನ್ನ ರಾಷ್ಟ್ರಪತಿಯನ್ನವರನ್ನಾಗಿ ಮಾಡಿದೆ. ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳಾ ವಿರೋಧಿ ಪಕ್ಷ ಅಲ್ಲ. ಏನಂದ್ರೆ ಮಹಿಳೆಯರನ್ನ ಎಲ್ಲರನ್ನೂ ಸಮಾನವಾಗಿ ನೋಡುವಂತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊಸಳೆ ಕಣ್ಣೀರನ್ನ ಹಾಗೆ ಏನು ಪಂಚರಾಜ್ಯಗಳಲ್ಲಿ ಇಲೆಕ್ಷನ್ ನಡೀತಾ ಇದೆ, ಮಹಿಳೆಯರ ಓಟ್ಗಳನ್ನ ಗೆಲ್ಲಲಿಕ್ಕೆ ಅಂತ ಈ ತರ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರಕ್ಕೆ ನಾವು ಕಾಂಗ್ರೆಸ್ ಅವರು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ರಾಜ್ಯದ ನಾಯಕರು ಎಲ್ಲರೂ ಸೇರ್ಕೊಂಡು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ನಿಜವಾಗ್ಲೂ ಮಹಿಳೆಯರ ಪರವಾಗಿ ಇದ್ರೆ ನೀವು ಮುಂದಿನ ದಿನದಲ್ಲಿ ಮಹಿಳಾ ಪ್ರಧಾನಿಯನ್ನಾಗಿ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನು ಕೊಡಿ ನೋಡೋಣ. ಬರೀ ನಾಟಕ ಮಾಡ್ತೀರಾ ನೀವು. ಮೋದಿಯವರಿಗೆ ನಾನು ಇವತ್ತು ಇಡೀ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಮೊಸಳೆ ಕಣ್ಣೀರನ್ನು ಹಾಕೋದನ್ನು ಬಿಟ್ಟು ಮೊದಲಿಗೆ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಗೊಂಡ್ಬರಿ. ಏನಂದ್ರೆ 2023ರಲ್ಲಿ ಇದು ಸರ್ವ ಪಕ್ಷಗಳ ಸರ್ವಾನುಮತದಿಂದ ಜಾರಿಗೆ ಬಂದಿತ್ತು. ಇದೆಲ್ಲ ನಾಟಕ ಮಾಡ್ತಾ ಇದ್ರ. ಈ ನಾಟಕವನ್ನು ಬಿಟ್ಟು ಮೊದಲನೇದಾಗಿ ತಾವು ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಗೊಂಡ್ಬರ್ರಿ ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.